ಜಾಕಿ ಕನ್ನಡ ಚಲನಚಿತ್ರದ ರಿವ್ಯೂ. ಜಾಕಿ ದುನಿಯಾ ಸೂರಿ ನಿರ್ದೇಶನದ ಮತ್ತು ಪಾರ್ವತಮ್ಮ ರಾಜಕುಮಾರ್ ನಿರ್ಮಿಸಿದ 2010ರ ಭಾರತೀಯ ಕನ್ನಡ ಭಾಷೆಯ ಮಸಾಲಾ ಚಲನಚಿತ್ರವಾಗಿದೆ. ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಮತ್ತು ಭಾವನಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸುಮಿತ್ರಾ, ಹರ್ಷಿಕಾ ಪೂನಂಚ್, ರಂಗಾಯಣ್ ರಘು, ಪೆಟ್ರೋಲ್ ಪ್ರಸನ್ನ, ವಿಕಾಸ್ ಮತ್ತು ರವಿಕಾಳೆ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ನಿರ್ದೇಶಿಸಿದವರು ದುನಿಯಾ ಸೂರಿ, ಬರೆದವರು ದುನಿಯಾ ಸೂರಿ, ನಿರ್ಮಿಸಿದವರು ಪಾರ್ವತಮ್ಮ ರಾಜಕುಮಾರ್, ನಟಿಸಿದವರು ಪುನೀತ್ ರಾಜ್ಕುಮಾರ್, ಸುಮಿತ್ರಾ, ಭಾವನಾ, ಹರ್ಷಿಕಾ ಪೂನಂಚ್, ರಂಗಾಯಣ್ ರಘು, ಛಾಯಾಗ್ರಹಣ ಸತ್ಯ ಹೆಗಡೆ, ಸಂಪಾದಿಸಿದವರು ದೀಪು ಎನ್. ಕುಮಾರ್, ಸಂಗೀತ ನೀಡಿದವರು ವಿ. ಹರಿಕೃಷ್ಣ, ನಿರ್ಮಾಣ ಕಂಪನಿ ಪೂರ್ಣಿಮಾ ಎಂಟರ್ ಪ್ರೈಸಸ್. ಬಿಡುಗಡೆ ದಿನಾಂಕ 14 ಅಕ್ಟೋಬರ್ 2010. ಚಾಲನೆಯ ಸಮಯ 1:42 ನಿಮಿಷಗಳು. ದೇಶ ಭಾರತ, ಭಾಷೆ ಕನ್ನಡ. ಬಾಕ್ಸ್ ಆಫೀಸ್ 30 ಕೋಟಿ ಗಳಿಸಿದೆ. ಜಾಕಿ ಚಿತ್ರವು 2010 ಅಕ್ಟೋಬರ್ 2014ರಂದು ಬಿಡುಗಡೆಯಾಯಿತು ಮತ್ತು ವಿಮರ್ಶಕರಿಂದ ವಿಮರ್ಶಾತ್ಮಕ ಮೆಚ್ಚುಗೆ ಗಳಿಸಿತು. ಈ ಚಿತ್ರವು ಅದರ ತಾಂತ್ರಿಕ ಕೌಶಲ್ಯ, ಹಾಸ್ಯಮಯ ಸಂಭಾಷಣೆಗಳು ಮತ್ತು ಸಾಹಿತ್ಯಕ್ಕೆ ಮರುಹೆಸರಾಗಿದೆ. ಜೊತೆಗೆ ಸೂರಿ ಹಳ್ಳಿಗಾಡಿನ ಸಿನಿಮಾ ಟ್ರೇಡ್ ಮಾರ್ಕ್ ಆಗಿ ಮಾರ್ಪಟ್ಟಿರುವ ಕಲೆಯೂ ಸೇರಿದೆ. ಜಾಕಿ ಕನ್ನಡ ಚಿತ್ರರಂಗದ ಟ್ರೆಂಡಿಂಗ್ ಸೆಟ್ಟಿಂಗ್ ಚಿತ್ರಗಳಲ್ಲಿ ಒಂದೊಂದು ಮತ್ತು ಪುನೀತ್ ರಾಜ್ಕುಮಾರ್ ಅವರ ವೃತ್ತಿಜೀವನದ ಹೆಗ್ಗುರುತು ಚಿತ್ರಗಳಲ್ಲಿ ಒಂದು ಪರಿಗಣಿಸಲ್ಪಟ್ಟಿತು. ಇದು ವಿಶೇಷವಾಗಿ ವಿ. ಕೃಷ್ಣರವರ ಸಂಗೀತಕ್ಕಾಗಿ ಹೆಸರುವಾಸಿಯಾಗಿದೆ. ಚಿತ್ರದ ಎಲ್ಲ ಹಾಡುಗಳಿಗೆ ಯುವರಾಜ್ ಭಟ್ ಸಂಗೀತ ಮಾಡಿದ್ದಾರೆ. ಪ್ಲಾಟಿನಂ ಡಿಸ್ಕ್ ಅನ್ನು ಆಚರಿಸಿದ ಈ ಆಲ್ಬಮ್ 1.5 ಆಡಿಯೋ ಡಿವಿಡಿ ಡಿಸ್ಕ್ ಆಗಿಯೂ ಲಭ್ಯವಾಗಿದೆ. ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಜರ್ಮನಿಯಲ್ಲಿ ಯಶಸ್ವಿ ಪ್ರದರ್ಶನ ನಂತರ ಈ ಚಿತ್ರವು ಫೆಬ್ರವರಿ 2011ರಲ್ಲಿ ಯುಎಸ್ ಮತ್ತು ಸಿಂಗಾಪುರದಲ್ಲಿ ಬಿಡುಗಡೆಯಾಯಿತು. ರಾಜ್ಕುಮಾರ್ ಅವರ 1980ರ ಚಲನಚಿತ್ರದ ವಸಂತ ಗೀತದ "ಕಣ್ಣಲ್ಲೇ ಏನೋ" ಹಾಡಿನ ಒಂದು ಭಾಗವನ್ನು ಚಿತ್ರದ ಶೀರ್ಷಿಕೆ ಗೀತೆಯಲ್ಲಿ ಮರುಬಳಕೆ ಮಾಡಲಾಯಿತು. ಈ ಚಿತ್ರವನ್ನು ತೆಲುಗಿನಲ್ಲಿ ಡಬ್ ಮಾಡಿ 2011ರ ಮೇ 9ರಂದು ಬಿಡುಗಡೆ ಮಾಡಲಾಯಿತು. ಈ ಚಿತ್ರವನ್ನು 2010ರ ದಕ್ಷಿಣ ಫಿಲ್ಮ್ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರವೆಂದು ಆಯ್ಕೆ ಮಾಡಲಾಯಿತು. ಈ ಚಿತ್ರವನ್ನು ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದ ಚಿತ್ರವೆಂದು ಘೋಷಣೆ ಮಾಡಲಾಯಿತು. ಪುನೀತ್ ಅವರ ಜನ್ಮ ದಿನಾಚರಣೆಯ ಸ್ಮಾರಕವಾಗಿ ಮಾರ್ಚ್ 15, 2024ರಂದು ನವೀಕರಿಸಿ ತಾಂತ್ರಿಕ ವೈಶಿಷ್ಟ್ಯಗಳೊಂದಿಗೆ ಚಿತ್ರವನ್ನು ಅದ್ದೂರಿಯಾಗಿ ಮರು ಬಿಡುಗಡೆ ಮಾಡಲಾಗಿತ್ತು. ಈ ಜಾಕಿ ಕನ್ನಡ ಚಲನಚಿತ್ರ ರಿವ್ಯೂ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಿಮಗೆ ಯಾವ ಬೇರೆ ಮೂವಿ ಕನ್ನಡ ರಿವ್ಯೂ ಬೇಕಾದ್ರೆ ಕಮೆಂಟ್ ಮಾಡಬಹುದು.